ಗಾಯ್ಸ್ ಎಲ್ರಿಗೂ ಇವತ್ತಿನ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ಇಂಟರ್ನಲ್ಸ್ ನನಗೆ ಬೆಳಗ್ಗೆ 8 ಮಕ್ಕಳಿಂದ ಮಾಮೂಲಿ ಕ್ಲಾಸ್ ಇದೆ, 1 ಗಂಟೆಯಿಂದ ಇಂಟರ್ನಲ್ಸು. ಇಲ್ಲಿ ನೋಡಿ ನಮ್ಮ ಮನೆಗೆ 7:15 ಮನೆ ಬಿಡ್ಬೇಕು ನಾನು. 7:15 ಏನ್ ಮಾಡ್ತಾನೆ ನಮ್ಮಮ್ಮ, ಇದು ಯಾರು ಬೇಸಪ್ಪ ಇದು ತಿಂದ್ಬಿಟ್ರೆ ಹೊಟ್ಟೆ ನೋಡ್ಕೊಂಡು ಸತ್ಯ ಹೋಗ್ತೀನಿ ಅಷ್ಟೇ. ಅಲ್ಲಡ ಇದ್ಯಾರು ಚಪಾತಿ ಅಂತಾರ ನಮ್ಮ ಅಲ್ಲಡ ಮುಖ್ಯಮ್ಮ ತಿನ್ನಕತ್ತ ನಮ್ಮ ಅದನ್ನ. ಈಗ ಚಪಾತಿ ನೋಡ್ರಿ ಹೆಂಗ್ ಮಾಡ್ಕೊಂಡ ಅರ್ಜೆಂಟ್ಗೆ ಸೀಸೆ ಕೊಡ ನಾವಪ್ಪ ಬರೋಣ ಮಾತಾಡ್ದ ಬೈ ಅಮ್ಮ ಬರ್ಲಾ ಎಲ್ಲ ನಿಮ್ ಯಜಮಾನ್ರು ಹಸ್ಬೆಂಡ್ ನೀನ್ ಹೇಳಿ ಬಾರಿ ಪ್ರಶ್ನೆ ಕೊಡಲಿ ಬರ್ತೀನಿ ಚೆನ್ನಾಗ್ ಬರೀ ಅಂತ ಹೇಳು. ಬರೀ ತಿಂತಾನೆ ಬೈ ಬೈ ನೋಡ್ರಿ ಇಲ್ಲಿ ಒಂದೇ ತಿಂದಿದ್ಕೆ ನನ್ನ ತಂಗಿ ಹೆಂಗ್ ಮಾಡ್ಕೊಂಡ್ ಬಂದೋಳೆ ಜಾಮ್ಗಿ ಮೇಲೆ ಹಾಕ್ಬಿಟ್ಟು. ಗೈಸ್ ಹಿಂದಿನಂತೆ ಇವತ್ತು ಕೂಡ 5 ನಿಮಿಷ ಬೇಗ ಅಲ್ಲ 5 ನಿಮಿಷ ಲೇಟ್ ಹಾಕೊಂಡ್ಬಿಟ್ಟಿದ್ದೀನಿ. ಕ್ಲಾಸಲ್ಲಿ ಸ್ಟಾರ್ಟ್ ಆಗೈತೆ, ನೋಡ್ಬೇಕು ಇವಾಗ. ಗೈಸ್ ಟೈಮ್ 5 ಗಂಟೆ ಇವಾಗ ಕರೆಕ್ಟಾಗಿ 2 ಪೇಪರ್ ಮುಗೀತು. ಇವತ್ತಿದ್ದು 2ನೇ. ಇವತ್ತು ಬಿಟ್ಟರೆ ನೆಕ್ಸ್ಟ್ ಬುಧವಾರ ಬಿಟ್ಟರೆ ನೆಕ್ಸ್ಟ್ ಸೋಮವಾರ. ನಮ್ಮದು ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಷನ್ ಮಾಡಿದ್ದು ಒಂದು 70ರಿಂದ 80 ಜನ. ನಮಗೆ ಮಾತ್ರ ಇವಾಗ ಇದ್ದಿದ್ದು. ಅದು ಏನಪ್ಪ ಕತೆ ಅಂತ ಅಂದರೆ, ಆ ಕಡೆ ಜೂನಿಯರ್ಸು ಮಧ್ಯಾಹ್ನ ಸೀನಿಯರ್ಸ್ ಹಾಕ್ಬಿಟ್ಟಿದ್ರು. ಕೂತ್ಕೊಳಗೆ ಆಗ್ತಿರಲ್ಲ ಅನ್ಕೊಂಬಿಟ್ರಿ. ಜೀವನದಲ್ಲಿ ಫಸ್ಟ್ ಟೈಮ್ ಈ ಥರ ಎಲ್ಲ ಜೂನಿಯರ್ಸ್ ಜೊತೆ ಎಕ್ಸಾಮ್ ಬರ್ತಿತ್ತು, ಒಂಥರ ಹೊಸ ಫೀಲು. ಫುಲ್ ತಲೆಕೆಟ್ ಚಿತ್ರಣ ಆಗೋಯ್ತು ನೋಡ್ರಿ. ನಾನು ಬರಲಿ ಅಂತ ಹೆಂಗೆ ಹಾಕೋತಾರೆ ಮನೆಯವ್ರು ಆಚ ಕಡೆ. ನಾನು ಬರ್ಲಿ ಅಂತ ಹೆಂಗೆ ಹಾಕೋತವ್ರೆ. ನಿಮ್ಮ ಅಪ್ಪನ ಬಿಸ್ಬಿಟ್ಟಿದ್ದಲ್ಲಿ ಏನ್ ನಮ್ಮ ಅಪ್ಪಂದು ನಾನು ಹೇಳಿವ ನಮ್ಮ ಅಪ್ಪನ್ ಸುದ್ದಿ ಹತ್ಬೇಡ ಅಂತ. BMTC KSRTC ನಿಮ್ಮ ಯಜಮಾನ್ರದ ಹಂಗಂತ ಕೇಳು. ನಿಮ್ಮ ಅಪ್ಪಂದ ಹೇಳ್ಕೊ, ನಮ್ಮ ಅಪ್ಪಂದ ಯಾಕೆ ಕೇಳ್ತೀನಿ? ನಮ್ಮ ಅಪ್ಪ ಕೇಳಿದ, ನೀನ್ ಕೇಳಿದಿ ಹೋಗ್ಲಿ. ನೀನು ನಾನು ಕೇಳ್ದೆ ಇಷ್ಟತಕ ಏನು ಅಂತ. ನಿಮ್ಮ ಅಪ್ಪ ಕೇಳ್ದ ನಂಗಂತ ನಾನ್ ಕೇಳ್ದೆ. ರಾಸ್ಕೊಂಡ್ ಬಂದಿದ್ವು ಎತ್ವಾ ಮರಿ ನಾನು ನೋಡು ನಿನಗ್ ಬಳ್ದ್ ಬಿಡ್ತೀನಿ ನಾನು. ನೋಡ ಒಂದೇ ಸರಿ ಇಲ್ಲ ತೋರ್ಸದಲ್ಲಿ ತೋರ್ಸಿ ಹೆಂಗಿದ್ದಿ ಬಿಟ್ಟು ಬಿಗಾರ ನೋಡಿ ಪೋಡ್ರಿ. ಅಯ್ಯಪ್ಪ ಏನಿವತ್ತು ಅಡ್ಗೆ ಗಾಯ್ಸ್ ಎಲ್ಲ ಕ್ಲೀನಾಗಿ ಒಂದ್ಸಲಿ ಮಕ ಇಕ್ಕದ್ಮೇಲೆ ಕೂತಿದ್ದೆಲ್ಲ ಧೂಳೆಲ್ಲ ವಾಶ್ ಮಾಡ್ಕೊಂಡು ನಾವು ಅಮ್ಮನ ಮಕ್ಕಳ ಮೇಲೆ ಕೂತಿದ್ದು ಧೂಳು ವಾಶ್ ಮಾಡ್ಕೊಂಡು ನೋಡ್ರಿ ಎಂತ ಬಟ್ಟೆ ಸಿದ್ದೀನಿ. ಎಲ್ಲ ವೈಟ್ ಕಲರ್ ಮಿಸ್ ಮಾಡ್ಬಿಟ್ಟಿದ್ದೆ ಇವತ್ತು, ವೈಟ್ ಕಲರ್ ಬಿಟ್ಟು. ಇವತ್ತು ನೋಡ್ರಿ ನಮ್ಮ ಹೊಲದಲ್ಲಿ ಬೆಳೆದ ಮೊದಲನೇ ಅವರೆಕಾಳು ಸಾರು ಮಾಡ್ತಾವ್ರೆ. ಅವರೆಕಾಳು ಇದನ್ನ ನೆನಾಕ್ಬಿಟ್ಟು ಇದು ಮಾಡಿಸೋದು ಸಂಬ್ರ ಅಂದ್ರೆ ಗೊತ್ತಾಗಲ್ಲ ಅವ್ರಿಗೆ. ಹೇಳು ಇಕ್ಕಿದ್ ಬೆಳೆ ಸರ್. ಏನು ಕರೆಕ್ಟಾಗಿ ಹೇಳು. ಇಕ್ಕಿದ್ ಬೆಳೆ ಸಾರ್. ಇದ್ಕಿದನ ಇಸುಕಿದ ನಾನು ಇಸುಕಿದ ಬೇಳೆ ಸಾರನ ಕರೆಕ್ಟಾಗಿ ಒಂದ್ಸಲ ಇದ್ದಂಗೆ ಕೇಳು. ಇಕ್ಕಿದ್ ಬೆಳೆ ಸಾರ್. ನೀನು ಹೇಳೆ. ಇಕ್ಕಿದ್ ಬೆಳೆ ಸಾರ್ ನಿನ್ಗೂ ಅದು ಮಾಡಕ್ಕೋತದ? ಬೆಳಕ ಮಾಡ್ತೀನಿ ನೀನು ತಿನ್ನಕ್ಕೆ ನಾನು ಮಾಡ್ತೀನಿ. ಗೈಸ್ ನಮ್ಮ ಅಪ್ಪ ಮಹಾರಾಜು ಎಲ್ಲ ಹೋಗೋರು ಇವಾಗ ಹೊಲ್ತಕ್ಕೋ ಎಲ್ಲೋ ಯಾವ್ದೋ ಊರ್ ಮುಂದೆ ಮೀಟಿಂಗ್ ಮಾಡಕ್ಕೆ ಹೋಗೋರೆ. ಮೀಟಿಂಗ್ ಮಾಡ್ಕೊಂಡು ಬರ್ತಿದ್ದಂಗೆನೆ ಇವತ್ತಿನ ಕಂಟೆಂಟ್ ಏನಪ್ಪಾ ಅಂತ ಅಂದ್ರೆ, ಇದು ನಮ್ಮ ಅಪ್ಪನು ನಮ್ಮ ಇವತ್ತು ಡ್ಯಾನ್ಸ್ ಆಡ್ತಾರೆ ನಿಮಗೆಲ್ಲ ಮನೋರಂಜಿಸಕ್ಕೆ. ನಮ್ ಜನಕ್ಕೋಸ್ಕರ ಇಷ್ಟು ಮಾಡೋವೇನಮ್ಮ. ಇವಾಗ ನಿನ್ಗೆ 76,000 ಸಬ್ಸ್ಕ್ರೈಬರ್ಸ್ ಅವ್ರೆ. ನೀನ್ ಡ್ಯಾನ್ಸ್ ಆಡ್ಬಿಟ್ಟೆ ಅಂತಂದ್ರೆ 85,000 ಆಗೋತಾರೆ. ನಾನವೆಲ್ಲ ಆಡಲ್ಲ. ಅದು ಯಾರೊಬ್ರು ಕಮೆಂಟ್ ಮಾಡೋರೆ. ಜಾನು ನಮ್ಗೆ ಗೊತ್ತಾಯ್ತು. ನಮ್ಗೆ ಹಳ್ಳಿ ಜನ ಆಡ್ಕತಾರೆ ನಮ್ಮನ್ನ. ಯಾರ ಮಾಡ್ಕೊಳೋರು ಅವ್ರು ಆಡ್ಕೊಂಡು ಅಲ್ಲೇ ಇರ್ತಾರೆ. ನೀನ್ ನೋಡಮ್ಮ ಎಲ್ಲಿದ್ದಿ 75,000 ಜನ ಪ್ರೀತಿ ಕಣ ನನಗೆ ಯೂಟ್ಯೂಬ್ ಅಲ್ಲಿ. ಅದಕ್ಕೆ ಡ್ಯಾನ್ಸ್ ಆಡ್ಬೇಡ ಅವ್ರಿಗೋಸ್ಕರ. ಆಡ್ತೀನಿ ತಗೋ ಪ್ಲೀಸ್, ನನಗೋಸ್ಕರ ಆಡ್ತೀಯಾ? ಯಾವ ಡ್ಯಾನ್ಸ್ ಆಡ್ತೀಯ ಹೇಳು? ಯಾವ್ದಾರ ಆಡ್ತೀನಿ. ಗೈಸ್ ನಮ್ಮ ಅಪ್ಪ ಬರ್ಲಿ ಇವಾಗ ಡ್ಯಾನ್ಸ್ ಮಾಡ್ತೀನಿ. ಹೈ ಇಷ್ಟಿಗೆ ಫೋನ್ ಅಲ್ಲ ನಮ್ಮ ಅವಳು ಫೋನ್ ಹೆಂಗ್ ನೋಡ್ತಾಳೆ. ಪಾಸ್ವರ್ಡ್ ಚೇಂಜ್ ಮಾಡ್ಕೊಂಡು ಅದೇ ಇದ್ದು ಆಟ ಆಡ್ತಾಳೆ. ಅಪ್ಪ ಬರ್ಲಿ ಇದ್ದಾಗ ಬಡ್ಬಡ್ತಿ ಏನಂಗಂದ್ರೆ ಫೋನ್ ಇಲ್ಲ ಚೇಂಜ್ ಮಾಡ್ಕೊಂಬಿಟ್ಟವಳೆ ಯಾಕೋ. ಯಾಕ ಇದು ಚಿನ್ಮಿಣಿ ಆಟ. ನಮ್ ಕಿರಣ್ ಹೇಳ್ತಾನ ಚಿನ್ಮಿಣಿ ಆಟ ಫೋನಾಗೆ. ಅಮ್ಮ ಅವಳು ಫೋನಾಗ ಕಾಸು ಮಾಡೋಳ ಅಂತ ಹೇಳ್ಕೊಂಬಿಡ್ತೀನಿ ಅಂತ ನೋಡಮ್ಮ. ಆ ಥರ ಸುಳ್ಳು ಹೇಳ್ತಾಳೆ ನನ್ನ ಕೈಲಿ. ಅವಳು ಕಾಸಿಗೆ ನಾನು ಇದ್ಬಿಟ್ಟಿದ್ದೀನಿ. ನಾನೇ ನಾಯಿ ನನ್ನ ಮಗನ ಕಾಸು ಇಟ್ಕೊಳಕ್ಕೆ ಅವಳ ಹತ್ರ. ನೀನೇ ಬೇಕು ಅಂತ ಕೊಡ್ತೀನಿ ನನಗೆ 1,000 ಅವಳ ಹತ್ರ ಗದ್ದೆ ಹೇಳ್ಕೊತೀನಿ ಅಂತೆ. ತಾಯಿ ಹೋಗಿ ಚೇಂಜ್ ಮಾಡ್ತೇವೆ ಮಾಡೋದು ಹೇಳು ಪಾಸ್ವರ್ಡ. ಫೋನ್ ಪಾಸ್ವರ್ಡ್ ಹೆಂಗ್ ಚೇಂಜ್ ಮಾಡಿದ್ದು ಹೇಳು. ಫಸ್ಟ್ ಹಳೆ ಪಾಸ್ವರ್ಡ್ ಹೆಂಗ್ ಚೇಂಜ್ ಮಾಡಿದ್ಯಾ? ಅಪ್ಪ ಬರ್ಲಿರು ಡ್ಯಾಡಿ ನಿನ್ ಮಗಳು ಫೋನ್ ಪಾಸ್ವರ್ಡ್ ಚೇಂಜ್ ಮಾಡ್ಕೊಂಡವಳೆ. ಕಾಸು ಹೇಳ್ಕೊಂಡ್ಬಿಡ್ತೀನಿ ಅಂತೆ. ನಾನೇ ಹೇಳಿದ್ದು. ಎಷ್ಟು ಕೊಟ್ಬಿಟ್ಟಿದ್ದೆ ಅವಳಿಗೆ? ನನ್ನ ಮಗಳ ಬುದ್ಧಿ ಕಳಿಬೇಕಾರೆ ಹೋಗ ಮಗ 7 ಕೆರೆ ನೀರು ಕುಡಿಬೇಕು ನೀವು. ನೀನ್ ಎಷ್ಟು ಕೆರೆ ಕೊಡ್ತಿದ್ದಿ? ಓಯ್ ಬರ್ರಿ ಅಪ್ಪಾಜಿ ಗಂಗಬರಪ್ಪರೇ. ಹುಡುಗಿ ಬುದ್ಧಿ ಕಲಿಬೇಕಾದ್ರೆ ನೀವು 7 ಕೆರೆ ನೀರು ಕುಡಿಬೇಕು. ನನ್ ಬುದ್ಧಿ ನೀ ಕಲಿಬೇಕು ಅಂತಂದ್ರೆ 14 ಕೆರೆ ಕುಡಿಬೇಕು ನೀನು. ಎಷ್ಟು ಮಾಡಿಸಿದ್ದಿ ತೋರ್ಸೆ ಎಷ್ಟು ಮಾಡಿದ್ದಿ? ಫೋನ್ ಪೇ ಮಾಡ್ಕೊಂಡಿದ್ದು. ಏನಾದ್ರೂ ಬೇರೆ ಉದ್ದೇಶ ಇರ್ಬೇಕಲ್ಲ ತಾಯಿ, ಗೊತ್ತಾನೆ ಹೆಂಗ್ ಕೊಡ್ತೀನಿ ಅಂತ. ಕಾಸಿನ ನಿನ್ನ ಹತ್ರ ಕಾಸಿನ ಬೇಡಲ್ಲ, ಹಂಗಿದ್ರೆ ಕೇಳ್ಬಿಡ್ತೀನಿ.
ನಿನ್ನ ಹತ್ರ ಇಸ್ಕೊಂಡು ತಿನ್ನೋ ಅಷ್ಟು ದರಿದ್ರ ಬಂದಿಲ್ಲ ನನಗೆ. 2 ದಿನಕ್ಕೆ 2,000 ದುಡಿದೀನಿ ಪೈಪ್ ಲೈನ್ ಕೆಲ್ಸಕ್ಕೆ ಹೋದ್ರೆ. ಏನಾದ್ರೂ ಬೇರೆ ಇದಿರ್ಬೇಕಲ್ಲ. 3,000 ವಿಚಾರ ನನಗೆ ಯಾರು ಬೇಡ ಹೇಳ್ತಾನೆ. 3,000 ಲೆಕ್ಕ ಅಲ್ವಾ ನಂದು? 3,000 ಕೊಡ್ತೀನಿ ಬಿಡಿ. 3,000 ರೂಪಾಯಿ. ಅಮ್ಮ ನಿನಗೆ 5,000 ಕೊಟ್ಟಿನಲ್ಲ, 3,000 ಬಿಸಾಕ ಮಾಡ್ಗೆ. ಆಮೇಲೆ ನೀನು ಕೊಡ್ತೀನಿ ಕೊಡಮ್ಮ ಅವಳಿಗೆ 3,000ನ. ನೀನು 2,000 ಮಾಡಿಕೊಳಮ್ಮ. ಅಡಿಗೆ ಇಸ್ಕೊಂಡ್ತೀನಿ 2,000ನ. ಬಟ್ಟೆ ನನ್ನ ಕಾಸ ಕೊಡಿಸಿದ್ದು ಯೂಟ್ಯೂಬ್ ಕಾಸಾಗೆ. ನನಗೆ 5,000 ಕೊಟ್ಟಿದ್ದಲ್ಲ ಕುಡಿಕಿಂತ. ಅವಳಿಗೆ 3,000 ಬಿಸಾಕ. 3,000 ಕೊಟ್ಬಿಟ್ಟು 30 ಸಲ ಹೇಳ್ತಾಳೆ ಅದನ್ನೇ 3,000 ಅಂತ. 3,000 ನೋಡಿದ್ದು ನಾನು. 3,000 ಅಲ್ಲ 3,000 ಬಡ್ಡಿ ಎಲ್ಲ ಸೇರಿಸಿ 4,000. ಬಡ್ಡಿ ಬೇರೆ ಬಡ್ಡಿ. ಗುದ್ದೆ ಮೂ ಕೊಡ್ತಾಕ್ಬಿಡ್ತೀನಿ ಇವಾಗ. 3,000 ಕೊಟ್ಟಾಳಂತೆ. 3,000 ನನ್ನ ತಂಗಿ ಹತ್ರ 3,000 ರೂಪಾಯಿ ಸಾಲ ಮಾಡ್ಬಿಟ್ಟಿದ್ದೀನಲ್ಲ ನಾನು. ಅಮ್ಮಂಗೆ ಕೊಟ್ಟು ಮಾಡಿಸಿದ್ದೀನಿ. ಆದ್ರೂ ಅವಳ ಹತ್ರ ಇಸ್ಕೊಂಬೇಕು. ನನ್ನ ಹತ್ರ ಗೊತ್ತು ಕಾಯಿ ಆರ್ಸೋದು ಹೆಂಗೆ ನಿಂಗೆ ಅಂತ. ನನ್ನ ಹತ್ರ 3,000 ಇಸ್ಕೊಂಡ್ಬಿಟ್ರೆ ನೀನೇನು ಅಪ್ಪಂಗೆ ಬಿಡ್ತಾಳೆ ಕಣೆ. ಹೆಂಗೆ ಸಂದಿ ಇಸ್ಕಳೆ. ಡ್ಯಾಡೋ ಓಯ್ ಏನ್ ಮಾಡ್ತಾ ಇದೆಯಲ್ಲಿ? ಈಗ ನಿನ್ ಮಗಳು 3,000 ಕೊಡ್ಬೇಕಂತೆ. ಕೊಡ್ಲಿಲ್ಲ ಏನ್ ಮಾಡ್ತಿ? ಕೊಡ್ಲಿಲ್ಲ ನಾನು ಕಟ್ ಮಾಡೋದು ಗೊತ್ತು, ಕಟ್ ಮಾಡ್ತೀನಿ. ಅಡ್ಗೆ ಮಾಡು. ಹಾ ಅಲ್ಲಮ್ಮ ಅಮ್ಮ ನಿಂದೇ ಹೋದಂಗಾರ ಅಡ್ಗೆ. ಅಲ್ಲಪ್ಪ ಅಮ್ಮ ಮಗಳಿಬ್ರು ಅಡುಗೆ ಮಾಡೋದಂತೆ. ರೆಡಿ ಉದ್ದೆ ಮಾಡು. ಮಾಡ್ತೀನಿ. ಉಂಡ್ರು ಹೊಟ್ಟೆ ಅಂತ ಇವಾಗ. ಅಯ್ಯೋ ಗಾಯ್ಸ್ ಜೈ ನಾರಾಯಣ. ನೋಡ್ತಾ ಇದ್ರೆ ಫೋನ್ ಪಾಸ್ವರ್ಡ್ ಚೇಂಜ್ ಮಾಡೆ. ಏನ್ ಮಾಡೋಣ ಕೇಳಮ್ಮ. ಅಮ್ಮ ಲಾಕ್ ಓಪನ್ ಮಾಡ್ತೀವಲ್ಲ ಹಿಂಗ್ ಗೊತ್ತೀವಲ್ಲ ಪಿನ್ ನೋಡ್ ಓಪನ್ ಆಗ್ತದಲ್ಲ ಅದನ್ನ ಚೇಂಜ್ ಮಾಡ್ಕೊಂಡ್ಬಿಟ್ಟವಳೆ. ಅವತ್ತಿಂದ ಇದ್ದಿದ್ದ ಅದ್ ನನಗೆ ಗೊತ್ತಿತ್ತು. ಇವಾಗ ಚೇಂಜ್ ಮಾಡ್ಕೊಂಡ್ಬಿಟ್ಟವಳೆ. ಬಾ ಎದ್ ಬಾ. ಹಿಂಗೈತೆ ಗೊತ್ತೇ ಇಲ್ವೇ? ಅಡಿಗೆ ಮಾಡ ಬಾ. ಕೂತ್ಕೊಂಡಿದ್ದೆ ಏನ್ ಮಾಡ್ತೀನಿ ಹೇಳಿದ್ಕೊಂಡು ಹೇಳಂಗಿಲ್ಲ ನನಗೆ ನೀನು. ಅಮ್ಮ ಮರ್ಯಾದೆನಿಲ್ಲ, ರೆಸ್ಪೆಕ್ಟು. ಬಾಯ್ ಮಾಡ್ತೀನಿ ನನಗೆ ರೆಸ್ಪೆಕ್ಟು. ರೆಸ್ಪೆಕ್ಟೇ ಇಲ್ಲ ಒಂದು ರೆಸ್ಪೆಕ್ಟು. ತೆಗಿತೀವಿ ಅದಿಲ್ಲ ಜಾಡ್ಸಿ ತಾಯೇ. ಓಕೆ ಬಾ ಬತ್ತಿ ಬಾ. ಅಮ್ಮ ಅಲ್ಲೋಡ ಮಕ್ಕ ಅದಾಕಂಡ್ಲು. ನನಗೇನು ಬಿಡಿ ನಿಂದೆ ಕವಳ. ಹೋಗಿ ಮನಿಕ ಅಮ್ಮ ಹೇಳಿ ಮನೆ. ಏನು ನೀನು ಹಬ್ಳೇನ ಡಾನು? ನೀನು ಹಬ್ಳೇನ ಕಲ್ತಿರೋದು ನೋಡಿ. ಇವತ್ತು ಮಾಡ್ತಾರೆ ನೋಡಿ. ಇಟ್ಟು ಬರೀ ಇವರು ಇವಾಗ ನೋಡಿ ರಾಗಿ ಬಂದು ಮಾಡ್ತಾರೆ. ಹೊಡೆದ್ರೆ ಗೋಡೆ ಹೊಡ್ರೆ 10 ಮಾರು ಹೋಗ್ತದೆ ಇವಾಗ ರಾಗಿ ಮುದ್ದೆನ. ನೀನು ಹಬ್ಳೇನ ಕಲಿಯೋದು ರಾಗಿ ಮುದ್ದೆ ಮಾಡೋದು. ಮರೇ ತಮಗೆ ನೋಡಿ ಇವತ್ತು ಅಮ್ಮನ ಕೈ ಮಾಡಿಸ್ತೀನಿ ಅಡುಗೆನ. ನೀನೇನು ಮಾಡೋದು ಮಾಡ್ತಾ ನೋಡಿ. ಇವಾಗ ಈರುಳ್ಳಿ ಮೆಣಸಿನ್ಕಾಯಿ ಗೊಜ್ಜು ಕೂಚಿ ಇಟ್ಟು ಮಾಡ್ತೀವಿ ಕಡಿದ ಇವಾಗ ನಿನ್ನ. ಇದು ಬರೇ ಏನೇನು ರಾಗಿ ಮುದ್ದೆ ಮಾಡ. ನಾನು ಹೊಡಿಬಾರ್ದು. ಇನ್ನೇನು ಕೈ ಹೊಡೆಯೋಣ ಅಂತ ನಿಮ್ಮ ಅಕ್ಕ ನೋಡ್ತಿದ್ದಂಗೆ ಕೈ ಬರಲ್ಲ. ಅಪ್ಪ ಕಳ್ಸಪ್ಪ ಅವಳ. ಮಾಡ್ತೀನಿ ಬಾ ತಿನ್ಬಿಡಿ ಬತ್ತಿ ಮಾಡ್ಕೊಡ್ತೀನಿ. ಏನು ಮಾಡ್ತಿಲ್ಲ ಹೇಳ್ಕೊಡ್ಬೇಡ ನನಗೆ. ನಾನು ಮಾಡ್ತಿದ್ದೆ ಆಟನೇ ಇಲ್ಲ, ನಾನು ಮಾಡಿದ ಅಡುಗೆನೇ ಇಲ್ಲ. ಇದು ಬಾರಿ ಜಲ್ದಿ ಅಮ್ಮ ಹೊಟ್ಟೆ ಸಿದ್ದೆ ಅಂತ ಹೇಳಮ್ಮ. ಅಮ್ಮ ಇದಾಗಪ್ಪ ಇದಾಗಪ್ಪ ನಿಂಗೊಂದು ನಾಳೆ ಗೋಬಿ ತಂದ್ಕೊಡ್ತೀನಿ ಹೋಗಪ್ಪ. ಬಾಗಪ್ಪ ಎದ್ ಬಾರೆ. ತಾಯಿ ಹೆಂಗೆ ಆಡ್ತಾರೆ ಇವಾಗ. ಟೈಮ್ ಆಯ್ತು ಕಟ್ ಮಾಡಿದ್ ಇವಾಗ. ಇಷ್ಟೊತ್ತೆಲ್ಲ ನೀನು ಇಟ್ಟು ಮಾಡು ಬೇಸಿಗೆ ಟೈಮಲ್ಲಿ. ಇಲ್ಲ 8 ಗಂಟೆ ಅಷ್ಟಾಗ ಮಾಡಿ ಊಟ ಮಾಡಿ ಮನೆ ಕಳ್ಳಾರ್ದಲ್ಲ. ಇನ್ನೇನು ದೈ ಎದ್ ಬತ್ತಿ ಹೇಳಿ ಇವಾಗ. ಬರ ನಾನೇ ಮಾಡ್ತೀನಿ ಬರೇ. ಬಾ 1,000 ರೂಪಾಯಿ ಕೊಡ್ತೀಯಾ? 1,000 ರೂಪಾಯಿ ನಮ್ಮ ಮನೆ ಕೊಡಿ. 1,000 ರೂಪಾಯಿ ವಾಪಸ್ ಕೊಡ್ಬೇಕು. ಇದೇ ಮಾತು ಗೈಸ್. ಮುದ್ದೆ ಮಾಡ್ತೀನಿ ಇವತ್ತು. ಬರೇ ಹೇಳ್ಕೊಡ್ ಬರೇ. ಹೇಳ್ಕೊಡ್ಬೇಕು ನಿನ್ ಮಗ್ಲ ನಿಂತ್ಕೊಂಡು. ಬರೇ ಹೇಳ್ಕೊಡ್ ಬರೇ. ನಾನೇ ಗೊತ್ತಿಲ್ಲ ಹಸಿ ಟೆಸ್ಟ್ ಹಾಕ್ಬೇಕು, ರಾಗಿ ಎಷ್ಟು ಹಾಕ್ಬೇಕು, ಹಸಿ ಟೆಸ್ಟ್ ಹಾಕ್ಬೇಕು. ಅದೇ ಹೇಳ್ಕೊಡ್ಬಾ. ನಿಜ ಮಾಡ್ತೀನಿ ಬರೇ. ನೀನ್ 1,000 ರೂಪಾಯಿ ಕೊಡ್ತೀನಿ ಅಂತ ಗ್ಯಾರಂಟಿ ಮಾಡ್ತೀನಿ. ಕೊಡ್ತೀಯಾ ಬಾ. ಇದು ಬಾ ಗೈಸ್. ಇವತ್ತು ಮುದ್ದೆ ರಾಗಿ ಮುದ್ದೆ ಮಾಡ್ತೀನಿ ನೋಡ್ರಿ. ಚಾಲೆಂಜ್ ಕೊಟ್ಟವಳೆ. 1,000 ರೂಪಾಯಿ ಮನೆ ಕೊಡಿ ಕಿತ್ಕೊಬೇಕು ಇವಾಗ. ಖರ್ಚಿ ಕಾಸಿರ್ದಂಗೆ ಆಗದೆ ಒಳ್ಳೆ ಚಾನ್ಸ್. ಬರಮಾಯ್ತ ರಾಗಿ ಮುದ್ದೆ ಮಾಡ್ತೀನಿ ನಾನು. ಬರಮ ಗೈಸ್. ಎಲ್ರಿಗೂ ನನ್ನ ತಂಗಿ 1,000 ರೂಪಾಯಿ ಕೊಡ್ತಾಳೆ ಅಂದ್ಬಿಟ್ಟು ಇದು ಮುದ್ದೆ ಮಾಡ್ತಾ ಇದೀನಿ. ಎಲ್ರಿಗೂ ನಾನು ಮುದ್ದೆ ಮಾಡೋ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಮುದ್ದೆ ಹೆಂಗ್ ಮಾಡ್ತೀನಿ ನೋಡಿ ಬನ್ರಿ. 1,000 ರೂಪಾಯಿ ಕಿತ್ಕೊಳಕ್ಕೆ ಬಿಡಲ್ಲ. ಏನೇನ್ ಮಾಡೋದು ತಾಳ್ಕಲ್ಲಿ ಹೇಳ್ಸ್ಕೊಡ್ತೀನಿ. ಮುದ್ದೆ ಮಾಡ್ತೀನಿ ಇವತ್ತು ಬರ್ರಿ. ಸ್ಟಾರ್ಟ್ ಹೇಳು. ಫಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿ ಇವಾಗ. ಗ್ಯಾಸ್ ಹಚ್ಚಬೇಕು. ಗೈಸ್ ಶೂಟ್ ಮಾಡ್ತಾ ಇದೀನಿ ಇವಾಗ. ಬರ್ರಿ ಮುದ್ದೆ ಮಾಡಿ ಹೇಳ್ಕೊಡ್ತಾಳೆ ಇವಾಗ ಹೆಂಗೆ ಮಾಡೋದು ಅಂತ. ಒಬ್ಬ ಏನು ಹಿಂಗೆ ಅಂತ ಎಷ್ಟಾಗಲ್ಲ ನೀರು ಹೇಳತೆಗೆ. ಒಂದು ಎಷ್ಟು ಮುದ್ದೆ? 4 5 ಮುದ್ದೆ. 1 5 ಮುದ್ದೆ 2 4 ಎಷ್ಟಾಯ್ತು? 3 ಎಷ್ಟಾಯ್ತು?
4 ಸಾಕು ಬಿಡು. ಸಾಕಾ? ನೈಸ್ 4 ಲೋಟ ಹಾಕಿದೀನಿ 4 ಮುದ್ದೆ ಮಾಡಕ್ಕೆ. ಇವಾಗ ಏನ್ ಹಾಕ್ಬೇಕು? ಹಸಿಟ್ಟು ಹಾಕು, ಹಸಿಟ್ಟು. ಹಸಿಟ್ಟು ಆಮೇಲೆ ಅಲ್ವಾ ಹಾಕೋದು? ಇವಾಗ ಹಾಕ್ಬೇಕು, ಅದು ಹಿಟ್ಟು ಬರೋದ್ ಬೇಡವಾ? ಎಷ್ಟು ಹಾಕೋ ಹಸಿಟ್ಟು? ಒಂಚೂರು ಹಾಕು, ಒಂಚೂರು ಅಷ್ಟೇ. ಸಾಕಷ್ಟು? ಅಪ್ಪ ಇಷ್ಟೇ ಹಾಕಂಗಿರೋದು, ಸುಮ್ನೆ ಉದುರಿಸ್ಬೇಕಷ್ಟೇ. ಇಷ್ಟು ಸಾಕ ಇಷ್ಟು? ಅಷ್ಟು ಹಾಕ್ಬೇಡ. ಇನ್ನೂ ಕಮ್ಮಿ ಹಾಕ್ಬೇಕಾ? ಯಾವಳು ಸಾಕಾ? ಹಾಕ್ಲಾ? ಇಷ್ಟೇನಾ? ಬಿಡು. ಇವಾಗ ಏನ್ ಮಾಡ್ಬೇಕು? ಅದು ಇದು ಕುದಿ ಬರೋವರೆಗೂ ಕಾಯ್ಬೇಕು. ಇನ್ನು 10 ನಿಮಿಷ ಬೇಕು, ಪ್ಲೇಟ್ ಮುಚ್ಚಬೇಕಾಗ್ತದೆ. ಹೊಡಿಬೇಡ, ಆಯ್ತು ಸಮಾಧಾನ. ಕೂಲ್ ಕೂಲ್. ನೀನ್ ಒಬ್ಳೇನ ಮಾಡೋದು? ಈಗ ಮಾಡು, ಗೊತ್ತಾಗ್ತದೆ. ಕೈ ಇಕ್ತಿದಂಗೆ ಉಡಬೇಕು. ನೋಡಿ ಬರೀ ನಮ್ಮಷ್ಟು ಬಿಸಿ ತೋರಿಸಿದ್ಯಾ? ಯಾವ್ದಾದ್ರು ಮುಟ್ಟಿದ್ಯಾ ನೀನು? ಏನ್ ಬಿಸಿ ಮುಟ್ಟಿ? ಆಕ್ಷನ್ ಬ್ಲೇಡ್ ಹಿಡ್ದಿರೋ ಕೈ ಇದು. ಮುದ್ದೆ ತಿರು ಗೊತ್ತಾಗ್ತದೆ. ಈಗ ಕೈ ಮುದ್ದೆಗೆ ತಲೆ ಕೆಟ್ಟ ನೋಡಿ ಕೈ ಹೆಂಗಾಗೋದಿಲ್ಲ. ಅದು ಬರೋದ್ ಬೇಡವಾ? ಏನ್ ಬಂದ್ಬಿಟ್ಟದ? 5 ನಿಮಿಷಕ್ಕೆ ಅಲ್ಲಿ 10 ನಿಮಿಷ ಇಕ್ಕಿ ಕರೆನ 8:7 ಇಕ್ಕಿದ್ದು ಅಲ್ಲಿ 8:10 ನಿನ್ನ ಹತ್ರ 1000 ರೂಪಾಯಿ ಕಿತ್ಕೊಂಡವ್ರು ಎದೆ ಕಣಕ್ಕೂ ಬಿಡಲ್ಲ. ನಾನು ನಿನ್ನ ಹತ್ರ 2,000 ರೂಪಾಯಿ ಕಿತ್ಕೊಂಡವರೆಗೂ ಬಿಡಲ್ಲ. ಚೆನ್ನಾಗಿ ಮಾಡೋವಾಗ ಎದೆ ಕಣಕ್ ಬಿಡಲ್ಲ. ಮುದ್ದೆ ರೌಂಡ್ ಬರ್ಬೇಕು ಅಷ್ಟೇ ತಾನೇ. ರೌಂಡ್ಗಲ್ಲ, ತಿನ್ನೋ ಚೆನ್ನಾಗಿರ್ಬೇಕು, ತಿನ್ನೋಕು ಚೆನ್ನಾಗಿರ್ತದೆ. ನೀಟಾಗಿ ಬೆಂದಿರ್ಬೇಕು. ನೋಡ್ತಾ ಇರು. ತಿರ್ಗಿಸ್ಲಾ ಇವಾಗ? ಒಂಚೂರು ಗಂಟಿರ್ಬಾರ್ದು. ತಿರ್ಗಿಸ್ಲಾ? ಇನ್ನ ಮುಂದಗಡೆ ಬರಲಿ ನೋಡಲಿ ಉಗ್ತಾ ನೋಡೆ. ಹಾಕ್ಲಾ ಸೀಟು? ಇನ್ನ ಬರ್ಬೇಕಿರು ಮ್ಯಾಕೆ. ಬಂತು ಹಾಕ್ಲಾ? ಎದ್ಗಳ್ಲಾ? ಇನ್ನ ಬೇಡ ಇರು. ಹಾಕ್ಲಾ? ಉರಿ ಕಮ್ಮಿ ಮಾಡು. ಇರು, ಇನ್ನ ಹಾಕ್ಬಿಡ, ಅದ್ ಮ್ಯಾಲ್ ಕೊಡ್ಲಿ. ಅಯ್ಯೋ ಭಗವಂತ, ಏನ್ರಿ ಊರಿ ನೀನೇ ಕಮ್ಮಿ ಮಾಡು ಅಂದ್ಬಿಟ್ಟು ನನಗೆ ಹೇಳ್ತಿ. ಸರಿ, ಅದು ಫುಲ್ ಮ್ಯಾಲ್ ಕೊಡ್ದಾಗ ಮಾಡು. ನನಗೆ ಇವಾಗ ನೀನ್ ತಲೆ ಕಡ್ಸಿದ್ರೆ 1000 ರೂಪಾಯಿ ಬಿಡ, ಏನು ಬೇಡ, ಬಿಸಾಕೋತೀನಿ ನೋಡಿ ಇವಾಗ. ಹೋಗು, 200 ರೂಪಾಯಿ. ಬಂದ್ ನೋಡು ಹಾಕ್ಲಾ? ಉರಿ ಕಮ್ಮಿ ಮಾಡ್ಕೋ. ಅಯ್ಯೋ ಇದು ಇಷ್ಟೊಂದೆಲ್ಲ ಮಾಡ್ಬೇಕಾ? ಇಷ್ಟೊಂದೆಲ್ಲ ಮಾಡ್ಬೇಕೇನೆ ಬಿಡಿ. ಹಾಕಸಿಟ್ಟು ಉಪ್ಪು ಸಲ ಬಿಡಿ. ಹಾಕ್ಲಾ? ನನಗೆ ನೀನ್ ಸುಳ್ಳು ಹೇಳ್ಕೊಡ್ಬಿಡ್ಬೇಕಾ ಚೆನ್ನಾಗಿ ಮಾಡ್ಲಿಲ್ಲ ಅಂತಂದ್ರೆ ಬತಾಸ್ ಬೀಳ್ತವೆ. ಇಲ್ಲ, ಹಾಕು. ಅಮ್ಮ ಬಾರ ಮೇಲೆ ವಸಂತಮ್ಮ ನೋಡಿ ಹೆಂಗ್ ನಿಂತಿದ್ದೆ. ಹಾಕ್ಲಾನಮ್ಮ? ಹಾಕು ಹಾಕು ಹಾಕು. ಹೋಯ್. ಒಂದೇ ಸಲ ಇಲ್ಲ ದಬ್ಬ ಅಂತ ನಿಧಾಕ ಹಾಕ್ಲು. ನಿಧಾನ ಹಾಕು. ಅಷ್ಟೇನಾ? ಸಾಕಾ ಸೀಟು? ಕೋಲ್ ತಗೋ, ಕೋಲು. ತಿರು. ಏನ್ ಹಿಂಗಾಗೋಯ್ತ ಇವನ ಕಡೆ ಎಲ್ಲ ಇದಾಗೋಯ್ತಲ್ಲೇ. ಏನಾಯ್ತು? ಆಮೇಲೆ ನೋಡಮ್ಮ ಹೆಂಗಾಗೋಯ್ತು. ಇದೇನು ಹಿಂಗಾಗೋಯ್ತು? ಇನ್ನ ಹಸಿಟ್ಟು ಹಾಕು. ನೀನ್ ತಿರುವು ಅಂದಲ್ಲೇ. ಗಂಟಾಗುತ್ತದೆ ನೀನ್ ಹಾಕ್ಲಿಲ್ಲ ಅಂದ್ರೆ ಹಸಿಟ್ಟು. ಇನ್ನೇ ಒಂದ್ ಬಟ್ಲಾಕ್ಲಾ? ಹಾಕು, ಇನ್ನ 2 ಬಟ್ಲು ಹಾಕ್ಬೇಕು. ಅಷ್ಟೊಂದು ಹಾಕ್ಬೇಕಾ? ಯಪ್ಪ ಹಂಗೆ ತಿರ್ಕೊಂಡೆ ಹುಯ್ಯಿ. ಯಾರಪ್ಪ ಇದು ಈ ತರ ರವನ್ನೇ ಕೆಲಸ ಇದು. ನಿಂಗೆ ಇದು ಬೇಕಂತ ಮಗನೇ. ಅವ ಏನ್ ಗೊತ್ತಾರ ಮೇವು ಮಾಡ್ತಿರೋದು. ಎಂಡ್ರು ಕಾಯಿಲೆ ಬಂದು ಮಾಡಿಕೊಂಡ್ರೆ ಮುದ್ದೆ ತಿರು ಎದಳು ಅಂತಳಲ್ಲ, ಅದಕ್ಕೆ. ಈ ಎಂಡ ನನ್ನ ತಾಯಿ ನಾನು ನೋಡ್ಕೊಂಡಿಲ್ಲ. ಎಂಡ್ರ ಮುದ್ದೆ ತಿನ್ನಲ್ಲ ಕಣೆ ಅವಳು. ನಿನಗ್ ಬೇಕಲ್ಲ ನಿನ್ಗೆ. ಅವರು ಮಸಾಲೆ ದೋಸೆ ಅದು ಇದು. ಅವಳಿಗಲ್ಲ, ನಿನಗ್ ಮಾಡಿಕಲ್ವಲ್ಲ, ಆಮೇಲೆ ನಿನಗ್ ಬೇಕಲ್ಲ, ಅದಕ್ಕೆ ನೀನ್ ಇವಾಗ ಮಾಡಕ್ ಕಲಿತಿರೋದು. ನಿಮ್ಮ ಅದಕ್ಕೆ ಮುದ್ದೆ ಅಂದ್ರೆ ಇಷ್ಟ ಇಲ್ವಂತೆ ಕಣಿತಿ. ಅವಳು ಇಲ್ಲ ಅಂದ್ರೆ ನಿಂಗ್ ಬೇಕಲ್ಲ. ನಿಮ್ಮ ಅದಕ್ಕೆ ಮುದ್ದೆ ಇಷ್ಟ ಇಲ್ವಂತೆ. ಸಾಕಾ? ಏನಿದೆ ಹಿಂಗ ಯೋಚನೆ ಆಗ್ಬೇಕು ಇನ್ನ. ಕೈಯೆಲ್ಲ ಸುಡ್ತಾದೆ. ಗ್ಯಾಸ್ ನೋಡು, ನಾನು ಒಂದ್ ದಿನಕ್ಕೂ ಹಿಂಗ್ ಮಾಡಿರ್ಲಿಲ್ಲ. ಥೂ. ಹಾಕ್ಲಾ? ಇನ್ನ ಇಷ್ಟ ಹಾಕ್ಬಿಡ್ಲಾ? ನನಗೆ 1000 ರೂಪಾಯಿ ಬೇಡ. ಹಾಕ್ಲಾ ಪೂರ್ತಿ? ಅಯ್ಯೋ ನೀ ಪುಡಿ ಸೆಟ್ ಹಾಕ್ಬಿಟ್ಟೆ. ತಿರ್ಗಿಸ್ಲಾ? ಅಪ್ಪ ಗ್ಯಾಸ್ ಹೋಯ್ತು. ಅಪ್ಪ ಅಡ್ಗೆ ಮನೆ ಕತೆ ಗೋವಿಂದ. ನಾನು ಇರೋ ತಗೋಬಿಟ್ಟೆ ಅಂತ ಅಡ್ಗೆ ಮಾಡಿ ಬಿಟ್ಟೆ ಅಂದ್ರೆ. ಹೆಂಗಾಯ್ತು ತೋರ್ಸಿಲಿ. ನಾಯ್ಸ್ ಮುದ್ದೆ ಮಾಡಿದ್ರ ತಪ್ಪ ಅಮ್ಮ ಹೆಂಗ್ ಮಾಡಿ ಅಡಿಗೆ ಕೈಯೆಲ್ಲ ಸುಡ್ತಾಸ್ಕೊಂಡಿದ್ದೆ. ನೀನ್ ಹೇಳ್ಬಿಡ್ತಿ ಅಲ್ಲಿ ಮಾಡು. ಅದು ಆಕ್ಷನ್ ಬೇಡ ಹಿಡ್ದಿರೋದು ಅಂತ ಮಾಡಿಲ್ಲ. ಆಕ್ಷನ್ ಬಿಡಾಡು. ಆಕ್ಷನ್ ಬ್ಲೇಡ್ ಹಿಡಿತಲ್ವ ಇವಾಗ ಇಲ್ಲಿ? ಹಿಟ್ಟಿನ ದೊಣ್ಣೆ ನೋಡಿ ಹೆಂಗ ಹಿಟ್ಟು ಸಮೇತ ಮೆಚ್ಬಿಡ್ತೀನಿ ನನ್ನ ಬಗ್ಗೆ. ನೀನು ರೋಸ್ಟ್ ಮಾಡ್ತಾ ಇದೀನಿ ನನ್ನ ಬುಲ್ಟಿ. ನನಗೂ ಮುದ್ದೆ ಮಾಡಕ್ ಬರಲ್ಲ, ನಾನು ಕಟ್ಕೊಳ್ಳೋಕು ಮುದ್ದೆ ಮಾಡಕ್ ಬರಲ್ವಂತೆ. ಅದ್ ಏನ್ ಮಾಡೋದು ಗೊತ್ತಾಗಲ್ಲ ನನ್ ಮುಂದೆ. ವಸಂತಮ್ಮ ನಿನ್ ಕತೆ ಗೋವಿಂದ. ಶ್ರೀ ಲಕ್ಷ್ಮೀ ವೆಂಕಟ ಸ್ವಾಮಿ ಪಾದವರಿಂದ ಗೋವಿಂದ ಗೋವಿಂದ. ವಸಂತಮ್ಮ ಸೊಸೈಬನ್ ಗೋವಿಂದ ಗೋವಿಂದ. ಅವಳಿಗೆ ಮುದ್ದೆ ಮಾಡಕ್ ಬರಲ್ವಂತೆ ಗೋವಿಂದ ಗೋವಿಂದ. ಪುಳೋರೆ ಚಿತ್ರಾನ್ನ ದೋಸೆ ಮೊಸರನ್ನ ಆ ತರದವಳು. ಅಪ್ಪ ಕಲ್ಲು ಮಾಡಿ ಪುಟ. ಅಪ್ಪ ಇಲ್ಲಿ ನೋಡಿ, ಇಲ್ಲಿ ಗ್ಯಾಸ್ ನೋಡಿ. ಅಪ್ಪ ಥೂ. ಗ್ಯಾಸು ಏಯ್ ನಿನ್ಗಿಂತ ಅಸಹ್ಯವಾಗಿ ಮಾಡ್ಕೊಂಡಿದ್ದೀನಿ ನೋಡ್ರಿ ಗೈಸ್. ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ನಾನು ಅಡುಗೆ ಮಾಡಕ್ಕೆ ಒಂಚೂರು ಧೂಳಿರೋ ಅದ್ರ ಮೇಲೆ. ಫಸ್ಟ್ ಟೈಮು ನೀನು ಹೋಗಷ್ಟು ನೀನ್ ಮಧ್ಯೆ ಮದುವೆ ಬೇರೆ ಮನೆ ಹೋಗಷ್ಟು ಕಲ್ಸಿದ್ರಿ. ಅಮ್ಮ ಚೆನ್ನಾಗಿ ಮಾಡ್ಕೊಂತೀನಿ.
ಇಲ್ಲಾಂದ್ರೆ ಅವ್ರನ್ನ ಕರ್ಕೊಂಡ್ ಬಿಡ್ಲ ನಿನ್ನ ಹತ್ರ ಟ್ರೈನಿಂಗಿಗೆ ಹೇಳ್ಕೊಡ್ತೀವಿ ಮುದ್ದೆ ಮಾಡೋದು. ಅಮ್ಮ ಇವಾಗೆ ಚೆನ್ನಾಗದೆ ಲೇ ನೀವು ಅತ್ತಿಗೆ ಕರ್ಕೊಂಡ್ ಬಿಡ್ಲೇನೆ ಮಾಡಕ ಮುದ್ದೆ ಮಾಡೋದು ಹೇಳ್ಕೊಡ್ತಿ. ನೀನ್ ಹೇಳ್ಕೊಡು ಹೋಗಿ. ನೀನ್ ಅಷ್ಟೇ ಅದಕ್ಕೆ ಹೇಳ್ತಾರೆ ನನಗೆ ಕಲ್ಸು ನೀನ್ ಮುಂಚೆ ಹೋಗಿನ ಮುಂಚೆ ಅಂತ. ಮುದ್ದೆ ಮಾಡೋ ಅಷ್ಟು ಹೇಳ್ದೆ ಈಜಿ ಅಲ್ಲ. ನಾನೇನು ನೀರು ಹಾಕ್ಬಿಟ್ಟು ಕಲಾಯಿಸ್ಬಿಟ್ಟು ತಿರುಗ್ಬಿಟ್ಟು ಹಾಕೋತಿದ್ದೆ ಅನ್ಕಂಡೆ. ಇನ್ನ ಅದನ್ನ ಇದಕ್ಕೆ ಬೇರೆ ಮಟ್ಕೋಲ್ ಹಾಕೊಂಡು ತಿರುಗಬೇಕಲ್ಲಪ್ಪ. ಮಟ್ಕೋಲ್ಗೆ ಒಂಚೂರು ಗಂಟಾಗ್ಬಾರ್ದು ಹಂಗೆ ಇರಬೇಕು. ಅಡಿಗೆ ಹಾಕೊಂಡು ತಿಳ್ಬೇಕು ತಾನೆ. ಇದು ಮೂಲೆ ಹಾಕೊಂಡು ತಿರು ಮಟ್ಕೋದಲ್ಲ ಮಟ್ಕೋಲು ಮಟ್ಕೋಲ್ ತಾನೆ ಇದು. ನಮಗೆ ಗೊತ್ತಮ್ಮ ಅದು ಮಟ್ಕೋಲು. ನೀನ್ ಕಾವುಗಡ್ಡಿ ನಮ್ಗೆ ಮಟ್ಕೋಲು ಸಾಕೆ ನಡೀತೆ. ಸ್ಮೆಲ್ ನೋಡು. ಸ್ಮೆಲ್ಲು ಕಂಟಾಸ್ತೆ ಗೊತ್ತದ. ನೋಡ್ಬಲ್ಲಿ ನೀನೇನು ಗೊತ್ತಾಗಲ್ಲ. ಬೇಕು ಇನ್ನ ಬೇಯ್ಬೇಕಾ? ಇದು ಈ ಹೊಸ ಕಲ್ಲು ಎತ್ಕೊಂಡು ಈಗ ಹೊಸಗಲ್ಲು ಅಂತಾರೆ ಮುದ್ದೆನ ರೌಂಡ್ ಮಾಡೋದು. ಯಪ್ಪ ಒಂದ್ ಬಟ್ಲಲ್ಲಿ ನೀರ್ ತಗೋ. ಹೆಂಗ್ ನೀರು ಕೈ ಎತ್ಕೊಳಕ್ ಬೇಡವಾ? ಏನೆಲ್ಲ ಮಾಡ್ತಾರೆ ನೀರು ಎಲ್ಲಿ ಕಡ್ಲಿ ಅದಕ್ಕೋ ಕೆರೆಬೇಲೆ ಹಾಕೋ. ಗೈಸ್ ಸಂಸಾರ ಹೆಣ್ಣು ಕೆರೆಬೇಲೆ ನೋಡಿ ಎಂತ ಮಾಡಿಕೊಂಡು ಜಾಲರಿ ಇದು ಮುರಿದೋದ ಅದು ಮಾಡಿಕೊಂಡು ಕೆರೆಬೇಲೆ ಅಂತ ಅದ್ ನೀರೊಳಗೆ ಹಾಕೋ. ಅಲ್ಲೇ ಅಲ್ಲಿಕ್ಬಿಟ್ಟೆ ಹೊಡಿ ಮಾಡಾಕೋ. ಆಯ್ತು ಆಯ್ತು ಎತ್ಕೋ. ಇಟ್ಟಿನ ತಪ್ಲೇನ ಬಟ್ಟೆ ತಾನು ಹಿಡ್ಕೊಂಡು ಎತ್ಕೋ. ನೋಡ್ರಿ ಸಖತ್ತಾಗಿ ತಿರುತ್ತಾರೆ ಅಂತ. ಯಾವ್ದು ಇದು ಕಟ್ಟ ಬಂತಾನೆ ಇಲ್ಲಿ ಇದು. ಥೂ ಹೆಂಗ್ ಬೇಕಾ ತಿರುಗಿಸಾಕತ್ತಾನೆ. ಅದೇ ಗಾಡಿ ಹೆಂಗ್ ಕಂಡಿದ್ವಿ ನೀನ್ ಹೆಂಗ್ ಬೇಕಂಗ್ ತಿರ್ಗಿಸಕ್ಕೆ. ಬರೀ ನಾನು ಸುಮ್ಮನೆ ನಿಂತ್ಕೊಂಡ್ಬಿಟ್ಟೆ ತಾಯಿ. ನನಗೆ ಗೊತ್ತಿಲ್ಲ ಹೊಸಿಟಲ್ಲ ಹಂಗೆ ಕೆಳಗಡೆ ಕೆಳಗಡೆ ಅದೇ ಚೆನ್ನಾಗಿ ನಾದ್ ತಿರ್ಗು. ನಾರದ ಹಿಂಗ ಹಂಗ ನಾದು. ನಾರದಲ್ಲ ಅದು ನಾದ್ಬೇಕು ಚೆನ್ನಾಗಿ. ನಾದು ಹ್ಮ್ ಇದು ಯಾವ್ದು ಇದು ತೈ ಕಾಲ ಹಾಕೊಂಡ್ಲ ಏನಾಗಲ್ಲ ತಾನೆ. ನಾನು ಹಾಕೊಂಡ್ ತಿರುಗುತ್ತೀನಲ್ಲ ತಿರುಗು. ಕಾಲ ಗೈಸ್ ನನಗೆ ಗೊತ್ತಾಗಿಲ್ಲ. ಫಸ್ಟೇ ಕೈ ಮುಕ್ಕೊಂಡ್ಬಿಡ್ತೀನಿ ಕಾಲ ಹಾಕಂತಿರೋದಕ್ಕೆ. ಒಂಚೂರು ಗಂಟಿರ್ಬಾರ್ದು ಹಂಗ್ ತಿರ್ಬೇಕು. ಯಾವ್ದೇನು ರೋದ್ನೆ ನೀನು ಉಲ್ಟಿ ನೋಡ್ ಒಳ್ಳೆ ಚಾನ್ಸ್ ನಮ್ಮ ಮನೆ ಕಣ ಮುದ್ದೆ ಕಾಯಿಲೆ ಬಂದಾಗ ನೀವ್ ಫಸ್ಟ್ ಹೇಳ್ಬೇಕು ಅಂದ್ರೆ ಇದು ಆ ಇಟ್ಟಿಂಗ್ ಕೋಲೆ ಹಿಡ್ಕೊಳಕ್ ಗೊತ್ತಿಲ್ಲ ನಿನ್ಗೆ. ಹಿಂಗ ಹ್ಮ್ ಅದ್ ಆಚೆ ಬರ್ತದಲ್ಲಿ ನಾದಿಸ್ಕೊಳಕ್ಕೆ ಯಾವ್ದು ಬರೋ ಅಲ್ಲಿ ನೀವು ನಿಂತ್ಕೊಂಡು ಹೇಳ್ತಿದ್ದೀರಾ ಅಲ್ಲಿ ಹೇಳ್ತಿದ್ದೀರ ಅಂದ್ರೆ ಮಾಡ್ಬೇಕಪ್ಪ. ನೋಡಲ್ಲಿ ತಪ್ಪಲೇನೆ ಕರೆಕ್ಟ್ ಇರ್ತಲ್ಲ ಅದು ಹೆಂಗ್ ಬೇಕಂಗ್ ಓದೋದು ಅದು ಕೂತ್ಕೊಂಡು ಹೊಡೆಯೋದಲ್ಲ ಒಂದ್ ಮುದ್ದೆನ. ಆತ ಇಲ್ಲ ತಿರು ಜಲ್ ಜಲ್ ತಿರ್ಬೇಕು ನೀನು. ಇಲ್ಲ ಇರೋ ಯಾಕೆ ಪೊಸಿಷನ್ ಅರ್ಥ ಇಲ್ಲ ನನಗೆ ಸೊಲತ ಇಲ್ಲ ನನಗೆ ಸರ್ ಮಾಡ್ತೀನಿ ಅದನ್ನ ಆಯ್ತಾ ಬೈತಾ. ನಾನು 1000 ರೂಪಾಯಿ ಬೇಡ 50 ಬೇಡ ಇರೋ ಮಾಡಬೇಕ. ಏನ್ ನೀನು ಸಾಬಾಸಿತ ಹೇಳ್ಬೇಡ. ನೀನು ಹಂಗೆ ಊಟ ಬೇಕಾದ್ರೆ ಕಲ್ತ್ಬಿಟ್ಟಿದ್ದೆ ನೀನು. ಊಟಬೇಕಾದ್ರೆ ನಡೆಯ ಕಲ್ತಿದ್ದ ನೀನು. ಬಾ ನಿಂತ್ಕೊ ಬೈಲಿ ಹೇಳು. ಊಟದಾಗೇನೆ ಯಾರು ಮಾಡಿ ನಾಳೆ ಕಲ್ತಿರೋದವ ಎಲ್ಲ. ಅರ್ಧ ಗಂಟೆ 1 ಅವರ್ ಕೊಟ್ರು ಮುದ್ದೆ ತಿರುವಲ್ಲ ಇವತ್ತು. ಮರಿ ಏನ್ ಮರಿ ನೋಡ್ಕೋ ಒಂಚೂರು ಗಂಟಿರ್ಬಾರ್ದು. ಸಾರು ನನಗೇನು ರೌಂಡ್ ಇರ್ಬೇಕು ಅಷ್ಟೇ ಮುದ್ದೆ. ನನಗೆ ಜಾಸ್ತಿ ತಲೆ ಕೆಡ್ಸಂಗಿಲ್ಲ ನೀನು. ಅದೇನು ಹಿಂಗೆ ಒಳ್ಳೆ ಹುಡುಗ ಇವಾಗ ತಿರುವತ್ತಾರ ಇವಾಗ ಎಲ್ಲ ಆಚೆ ಕಡ್ಡದಲ್ಲಿ ಇರೋದಿಲ್ಲ ಬಳ್ದಾಕ್ ಕುಳಿಕೆ ಕೈಗೆ ಗಡ್ಡ. ಇದು ಕಂಡ ಗಡ್ಡ ಅಂತ ಕಂಟ ಅಂದಿದ್ದು. ಹಿಟ್ನ ಕಾಲ ತುಳಿತಾ ಇದ್ದೀನಿ. ಐಸ್ ಕೈ ಮುಗ್ದಿದ್ದೀನಿ ಏನಾಗಲ್ಲ. ಇವತ್ ಮುದ್ದೆ ತಿಂದವ್ರು ಗೋವಿಂದ. ಯಪ್ಪ ನಂಗಂತ ಬೇಡಪ್ಪ. ನಾನಂತೂ ಅನ್ನವನ್ ಸುಮ್ಮನಾಗೋತೀನಿ. ಇದೇನಾ ತಿನ್ಸದ ಕೊಡಲ್ಲ ನಿಂಗೆ. ಇದೊಂದು ಮಾಡ್ಕೊಟ್ಬಿಡು ಪ್ಲೀಸ್. ನಾನ್ ಕಾಸು ಕೊಡಲ್ಲ. ಇದೊಂದು ನಾನ್ ಕಾಸು ಕೊಡಲ್ಲ. 500 ರೂಪಾಯಿ ಕಟ್ಟು. ಆಯ್ತು 500 ರೂಪಾಯಿ ಕಟ್ಬಿಡು. 500 ರೂಪಾಯಿ ಕೊಡು. ಅಮ್ಮ ತಿರುವಮ್ಮ ನೋಡ್ದೇನ್ರಿ ಈ ತರ ನನಗೆ ಹೇಳ್ಬಿಟ್ರೆ ನೀವು ಈ ತರ ಮಾಡ್ರಿ ಅಂತ. ಗೈಸ್ ಮೋಸ ಗೈಸ್ ಇದು. ಅಮ್ಮ ಇದೊಂದು ಅಷ್ಟೇ. ಇದು ನಾನೇ ಮಾಡ್ತೀನಿ. ಇದನ್ನ ರೌಂಡ್ ಮಾಡ ನಾನೇ ಮಾಡ್ತೀನಿ. ಫುಲ್ ಚಾಲೆಂಜ್. ನೀನು ಹಿಂಗೆ ಅಂತ ಹೇಳ್ಕೊಡ್ಬೇಕಾನೆ ನೀನು. ಇದೊಂದು ಮಾಡ್ಕೊಟ್ಬಿಡಮ್ಮ ನಾನು ತಿರುತ್ತೀನಿ. ನನಗೆ ಹಿಂಗ್ ಮಾಡು ಅಂತ ಹೇಳೇ ಕೊಡ್ಲಿಲ್ಲ ನೀನು.
ಇನ್ನೆಂಗ್ ಹೇಳ್ಕೊಟ್ರು ಫುಲ್ ರೌಂಡ್ ತಿರುವು ತೆಳಿ ಬಾ ಹಂಗೆ ತಿರುಗಿ ನಾನು ಈ ತರ ತಿರುಗಿ ಹೇಳ್ಬೇಕು ನನಗೆ. ಇನ್ನೆಂಗ್ ರೌಂಡ್ ಇನ್ನೆಂಗ್ ಹೇಳ್ಕೊಟ್ಬಿಡ್ತಾರೆ ನೀನ್ ತಿರುವು ಅಂತ. ಗ್ರೈಂಡಿಂಗ್ ಮಿಷನ್ ತಿರುವು ಅಂತ ಹೇಳಿ ತಿರುವೇನೆ. ನೀವು ಸುಮ್ಮನೆ ತಿರುವು ಅಂತ ಹೆಂಗ್ ತಿರುಗ್ಬಿಡ್ತಾರೆ? ಹಿಂಗೆ ಒಳ್ಳೆ ನಾಯಿ ಕೆಚ್ಚು ಇದ್ ಮಾಡಲ್ಲ ಹಂಗೆ ಹಿಂಗೆ ಅನ್ಬಿಡ್ತಾನೆ ಹೆಂಗೆ ಇನ್ನೊಂದ್ಸಲಿ ತೋರ್ಸು. ಹಿಂಗೆ. ಅರೆ ಯಾವ್ದಾಗಲಿ ಅಮ್ಮಯ್ಯ ನೀನ್ ಹಿಂಗ್ ಮಾಡು, ನಾನು ಹಿಂಗ್ ರೌಂಡ್ ಮಾಡ್ತೀನಿ ಬಾ. ಆಯ್ತು ನಮ್ಮ ಅಮ್ಮನೇ ಬಂದು 2 ಸಲ ಮಾಡ್ಕೊಡ್ತು, ಕೊಡಲ್ಲ 500 ರೂಪಾಯಿ ಕೊಡಲ್ಲ. ನೋಡ್ತಿ ಸೆಣಿತೀನಿ ಏನ್ ಮಕ್ಕ ನೋಡ್ಬಿಟ್ರೆ ನಾನು ನಿಜ 1 ರೂಪಾಯಿ ಕೊಡಲ್ಲ. ಹಾಕ್ಲಮ್ಮ ಪೂರ್ತಿ ಒಂದ್ ಮುದ್ದೆನಾ? ಅದ್ ಕಲ್ಮೇಲೆ ನಾದು ತೋರ್ಸ್ಕೊಡ್ತೀನಿ ನಾನು ಹೆಂಗ್ ಮಾಡ್ತಿದ್ ನಾವ್ ಮಾಡು. ಬರೀ ತೋರ್ಸ್ಕೊಡ್ತೀನಿ ಅದಲ್ಲ. ಇರಮ್ಮ ನೀನ್ ಆ ಕಡೆ ಮಾಡ, ನಾನು ಈ ಕಡೆ ಮಾಡ್ತೀನಿ. 1 ರೂಪಾಯಿ ಕೊಡಲ್ಲ ನಾನು. ಯಪ್ಪ ನಾನಂತೂ ಮುದ್ದೆ ಯಾರ ಮುದ್ದೆ ಕಲ್ಸಿದ್ವು ಅಲ್ಲಿ ನೋಡ್ಕೊಂಡ್ಸಲಿ ಏನು ಯಾರ ಫಂಕ್ಷನ್ಗಳು ಮಾಡ್ದಾಗ ಸಾಕು ಬಿಡಮ್ಮ, ಅದು ಅಪ್ಪಗಿದೆ. ಅಲ್ಲಿ ನೋಡೋದು ಒಳ್ಳೆ ಬಾಲ್ ಆಡ್ದಂಗ ಆಡ್ತವನೆ. ಇರಮ್ಮ ಅಷ್ಟ ಇರಮ್ಮ, ಒಂದ್ ಮುದ್ದೆ ಸೈಜ್ ಮಾಡ್ಕೊಡಮ್ಮ ಇಲ್ಲಿ. ಇಷ್ಟೇನಮ್ಮ? ಬಿಡು 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 ಬಿಡಮ್ಮ ಇಲ್ಲಿ ಮಾಡ್ತೀನಿ. ಬೇಸರ ಕೊಡಲ್ಲ ನಾನು. ಯಪ್ಪ ನಮ್ಮಪ್ಪ ನೋಡ್ಬೇಕಿದನ್ನ. ಸಾಕು ನೋಡಿಲ್ಲ ಕಲ್ತ್ಕೊಳೆ ನೋಡ ಮುದ್ದೆ ಮಾಡೋದು ಹಿಂಗೆ ಕಡೆ. ಗೈಸ್ ಕಮೆಂಟ್ ಮಾಡ್ರಿ ನನ್ ಕಾಸು ಕೊಡ್ಬೇಕಾ ಬೇಡವಾ ಅಂತ. ನಾನು ನಿಜ 1 ರೂಪಾಯಿ ಕೊಡಲ್ಲ, ಅದು ಹೆಂಗ್ ಇಸ್ಕೊಂತ ಇಸ್ಕೊ. ನಮ್ಮ ಜನ ಕಮೆಂಟ್ ಮಾಡ್ತಾರೆ ಗೈಸ್, ಹುಡುಗರು ಯಾರಾದ್ರೂ ಸ್ವಲ್ಪ ನೋಡ್ತಾರೆ ಕಣಿಕರ ತೋರ್ಸ್ರಿ. ಇಷ್ಟ ಮಾಡಿರೋದು ಇತ್ತು ನಾನು. ಹುಡುಗರು ನಮ್ಮ ಅಮ್ಮಂದಿರು ಅಕ್ಕಂದಿರು ಯಾರಾದ್ರು ಅರ್ಧ ಕೊಡ್ಸ್ರಿ, ಅರ್ಧ ಟ್ರೈ ಮಾಡಿ. ನಾನೇ ಇರಮ್ಮ ಇಷ್ಟ ಸಣ್ಣನಾ ಹಿಂಗ್ ಕಟ್ಟಿಗೆ ಹಿಂಗೆ ಕಣ್ಣಲ್ಲಿ ತೋರ್ಸ್ಕೊಡಲಿ, ನಾನು ಮಾಡ್ತೀನಿ. ಅವಳು ಅದನ್ನ ಕೊಡಲ್ಲ ಅಂದ್ರೆ ಅದೇ ಕಾಸ. ಅಹೋ ನಮ್ಮಮ್ಮ ಫುಲ್ ಮಾಡೋದೇ ಇವ್ನು ಹಿಂಗ ರೌಂಡ್ ಇಟ್ಬಿಟ್ಟು ಹಿಂಗ್ ಇಟ್ಬಿಟ್ಟು ಆಗೋಯ್ತು. ನಾನು ಮಾಡಿದೆ ಬರೀ ಎಷ್ಟು ಬೇಕಷ್ಟ ಎಷ್ಟು ಮಾಡ್ಬೇಕು ಅಂತ ಮಾಡ್ಕೊಡ್ತದ ಅಷ್ಟೇ. ಪೂರ್ತಿ ನಾನೇ ಮಾಡ್ತಿರೋದು. ಗೈಸ್ ಇವ್ರು ಮುದ್ದೆ ಕುಂತಿರೋ ಪೊಸಿಷನ್ ನೋಡ್ರಿ ಹೆಂಗ್ ಕುಂತಾನಿ. ಯಪ್ಪ ಗೈಸ್ ನಮ್ಮ ಅಪ್ಪ ಬಂದ್ರು. ನಮ್ಮ ಅಪ್ಪ ಹಾಯ್ ಬೇಡವ್ ಬರೀ ಮುದ್ದೆ ಮಾಡಿದ್ದೀನಿ ನಾನು ಕೈಯಾರಿ ತಿನ್ನಿ ಬಂತೆ. ಬೆಳಿಗ್ಗೆ ಬಾತ್ರೂಮ್ ಇಂದ ಆಚೆಗೆ ಬರಲ್ಲ. ಹೋಯ್ ಥೂ ಮುದ್ದೆ ಮಾಡಿದ್ದೀನಿ ಹಿಂಗಂದ್ರೆ ಬಂದ್ಬಿಡ್ತೀನಿ ಜಾಸ್ತಿ. ಎಲ್ಲ ಕೈ ಕಚ್ಕೊಂತ ಯಾಕಂತ ಹಿಂಗ್ ಮಾಡ್ತಿದ್ದೆ ಮಾಡಿಕೊಂಡು ಅಡಿಗೆ ಬಂದು ಗಾಯ್ಸ್ ಇಲ್ಲಿ ನೋಡ್ರಿ ನಾನು ಮಾಡಿದ ಪರಿಣಾಮ ಸೋಪ್ ಎಲ್ಲ ಮುಗಿಸ್ತೋಳು ಅಷ್ಟೊಂದು ಮುಗಿಸ್ ಬಿಟ್ಟಿದ್ದೆ ಗೆಸ್ಟ್ ಅವನ. ಥ್ಯಾಂಕ್ ಯು. ಥೂ ಸಾರಿ ಸಾರಿ ತಾಯಿ ಸಾರಿ. ನಾನು ಕೈಯಾರೆ ಮಾಡಿರೋ ಮುದ್ದೆನ ಇವತ್ತು ಎಲ್ಲರಿಗೂ ಇಪ್ಪಡಿ ಟೇಸ್ಟ್ ಹೇಳ್ಬಿಟ್ಟು ರಿವ್ಯೂ ಕೇಳ್ತಿದ್ದೀನಿ. 5 ಸ್ಟಾರ್ ರೇಟಿಂಗ್ ತಂತೀನಿ ಇವತ್ತು. ತೊಗೊಳ್ಳಿ, ಟೇಕ್ ಇಟ್ ಯುವರ್ ತಟ್ಟೆ. ಅವ ಮುದ್ದೆ ತಿಂದ್ರೆ ಒಳಗ್ ಸರ್ರ ಅಂತ ಹೊಟ್ಟತದೆ. ಚೆನ್ನಾಗಿ ತಿರುವಾಕಂತಳಲೆ ಮುದ್ದೆ ಶೇಪ್ ನೋಡ್ರಿ ಹೆಂಗಾಗಬೇಕು. ಶೇಪ್ ಮಾತಾಡಿಲ್ಲ, ನಾನ್ ಮಾಡಿರೋದು ತಿಂದೇಳು ಹೆಂಗದಿಂದ ಇದು ನನಗೆ ನನ್ನ ತಂಗಿಗಿದು ಸಪ್ಸಾರು. ನಾನ್ ಮಾಡಿರೋ ಸಪ್ಸಾರು ಮಾಡೋದು ನೆಕ್ಸ್ಟ್ ಬ್ಲಾಗ್ ಹಾಕ್ತೀನಿ ಎಪಿಸೋಡು. ಮಕ್ಕ ನೋಡು ಯಾರು ಮಾಡಿರೋದು. ಪ್ಯಾಂಟು ಅಂದ್ರೆ ಇಷ್ಟು ಮುರಿ ಸಾಗದಾಗ ಕಡಲೆ ಸಾಕಿ ರಸಮಜೆ ಸಾರು ತಲೆ ಬಿಟ್ಬಿಡ. ಇದೇನಿದು ಹಸುಂಡೆ ಕಾಳು, ಅವರೆಕಾಳು ಏನ್ ಮೂರ ಮೂರಕ್ಕಿ ಸಾಕು. ಇನ್ನು ಬೆಳೆ ಪಟಾಕಿ ಹೊಡಿತಿ. ಮುರಿ ಸಾಗಲೆ ಸಪ್ಸಾರ್ಲೆ ಸಕತ್ತಾಗದ ಸಪ್ಪೆ ಸಪ್ಸಾರ್ ಸಪ್ಪೆ ನೋಡ್ತೀನೋ ರಸಮ. ನೀನು ಚೆನ್ನಾಗಿರ್ಬೇಕು, ಕಾಳ ನೀನೇ ಸ್ಟ್ರಾಂಗ್ ಇರೋ. ಇನ್ನ 20 ವರ್ಷ ಜಾಸ್ತಿ ಬದುಕಬೇಕು. ಅವು ಮುದ್ದೆ ಗೆಲ್ಲದ ಮುದ್ದೆ ಹೇಳೋ ನಾನೆಲ್ಲ ಮಾಡಿರೋದು. ಗೈಸ್ ಇರೋ ಇಲ್ಲಿ ನೋಡ್ರಿ ಗೈಸ್, ಈ ತರ ಎಲ್ಲ ಯಾರಾದ್ರು ಸಹಕರಣೆ ಮಾಡ್ತಾರ ಹೇಳ್ರಿ. ಯಾರಾದ್ರು ಮಾಡಂಗಿದ್ರೆ ಬಟ್ಟೆ ತಳಪ ಶೇರಿಂಗು ದಯವಿಟ್ಟು ಶೇರಿಂಗು ಸರಿನಾ? ಕಡ್ದಿರೋದು ನಾನು ಬುಕ್ಸೆಟ್ ಏನು ಇವರು ನಮ್ಮಪ್ಪ. ನೀನು ಎಣ್ಣೆ ಜಾಸ್ತಿ ತಿನ್ಬೇಡ ನೀನು, ತವ ಸಾಕು ವಿಶೇಷ ತಿನ್ನು. ಒಂದ್ಸರಿ ನಿನಗೆ ಇಷ್ಟೊಂದು ತವ ಸಾಕು ನಿನಗೆ. ಅಮ್ಮಗಿದು ತವಮ್ಮ ಇದು ನನಗೆ ತಾಯಿಗೆ. ಗಾಯ್ಸ್ ಸಿಹಿ ಮಾಡಿ ಉದ್ದೇಶ ಇಷ್ಟೇ. 1000 ರೂಪಾಯಿ ಚಾಲೆಂಜ್ ಹಾಕಿದ್ದು ಅಷ್ಟೇ. ಇವತ್ತೆಲ್ಲರಿಗೂ ಅಡುಗೆ ಮಾಡಿ ನನ್ನ ಕಡೆಯಿಂದ ಸ್ಪೆಷಲ್ ಅಡುಗೆ ಅವ್ರಿಗೆ ಹೆಂಗೆ ಅಂತ ಕೇಳಿದ್ರೆ ಚೆನ್ನಾಗಿ ಮಾಡಿದ್ದೀನಿ. ಮುದ್ದೆ ಮಾತ್ರ ಒಂದು ಅಮ್ಮ ಹಿಂಗೆ ತಿರ್ಕೊಡ್ತು ಅಷ್ಟೇ. ಮಿಕ್ಕಿದೆಲ್ಲ ರೌಂಡ್ ಮಾಡಿ ನಾನೇ ನೋಡಿದ್ದೀರಾ ನೀವು ವಿಡಿಯೋದಲ್ಲಿ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡ್ರಿ. ಗೈಸ್ ಈ ವಿಡಿಯೋ ಎಂಡಾದ್ಮೇಲೆ 80K ಸಬ್ಸ್ಕ್ರೈಬರ್ ಆದ್ಮೇಲೆ
ಸಬ್ಸ್ಕ್ರೈಬರ್ ಅಲ್ಲ ಅದು. ಸಬ್ಸ್ಕ್ರೈಬರ್ಸ್ ಆದ್ಮೇಲೆ ಸೇಯಿಂಗ್ ಎಷ್ಟು ಸಿಸ್ಟರ್ ಮಾಡ್ತೀನಿ ನಮ್ಮ ಅಣ್ಣಂಗೆ 24 hours ಚಾಲೆಂಜ್ ಕೊಡ್ತೀನಿ ನಾನು. Guys. ಹೇಳಿದ್ದೆಲ್ಲ ಮಾಡ್ಬೇಕು ನೋಡು ಐಕೆ ಹೋದ ನಿಂಗೆ ವ್ಯೂಸ್ ಹೋಗ್ತೈತೆ ಇರೈತೆ ವ್ಯೂಸ್ ಹೋಗ್ತೈತೆ ಸಬ್ಸ್ಕ್ರೈಬರ್ಸ್ ಅದೆಲ್ಲ. ಈ ವಿಡಿಯೋದಿಂದ 80,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ರೆ ಅವಳು ಹೇಳೋ ಕೆಲಸ ನಾನು ಮಾಡ್ತೀನಿ 24 ಗಂಟೆ. ಅವಳು ಏನು ಹೇಳಿದ್ರು ಎಲ್ಲ ಮಾಡ್ತೀನಿ. ಸಬ್ಸ್ಕ್ರೈಬ್ ಅಂದರೆ ಸೈಡಾಗಿ ಆಯ್ತು ನೋಡ್ರಿ, ನಮ್ಮ ಪ್ರೊಫೈಲ್ ಪಕ್ಕದಲ್ಲಿ ಒಂದು ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣ್ತೈತೆ, ಅದನ್ನು ಕ್ಲಿಕ್ ಮಾಡಿರಿ. ಅದೇ ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.